ಯಾಕಂತಂದ್ರೆ ಇದೊಂದು ಒಳ್ಳೆಯ ಧರ್ಮ ಜಾತ್ರೆ ಇರೋದ್ರಿಂದ ಇದಕ್ಕೆ ಬಂದು ತರೋರಿಗೆ ಅದು ಏನಾಗಬೇಕಾಗ್ತದೆ. ದಯಮಾಡಿ ಶಾಂತತೆಯನ್ನು ಕಾಪಾಡ್ಕೊಳ್ರಿ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರಡಿಕೊಳ್ಳಿದ್ದ ನಮ್ಮ ಮಹಾದೇವ ಶಕ್ತಿ ಒಮ್ಮನ ವಾದಡೆ ಒಡನೆ ನುಡಿವನು, ಇಮ್ಮನ ವಾದಡೆ ಒಡನೆ ನುಡಿಯನು, ಕಾಣೆಯ ಸೋಲ ಅರ್ಧ ಘಾಣೆಯ ಗೆಲ್ಲ ಝಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವರ ಪ್ರಾತಸ್ಮರಣೀಯರಾದ ನಾಡಿನ ಎಲ್ಲ ಸಂತರನ್ನ ಮಹಾಂತರನ್ನ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ಗಾಳಿಮಡಿಯ ವೀರಭದ್ರೇಶ್ವರನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಜಾತ್ರೆಗೆ ಕಾರಣೀಭೂತರಾಗಿರ್ತಕ್ಕಂಥ ಕಳೆದ 18 ವರ್ಷಗಳ ನಂತರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಗ್ರಾಮ ದೇವಿ ಹಾಗೆ ದುರ್ಗಾ ಮಾತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಇಂದು ನೆರವೇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಸಾಮಾಜಿಕ ನಾಟಕವನ್ನ ಆಡಲು ನಮ್ಮೂರಿನ ಯುವಕರು ಬಹಳ ಶ್ರಮಪಟ್ಟು ಈ ಒಂದು ನಾಟಕವನ್ನ ತಯಾರಿ ಮಾಡಿದ್ದಾರೆ. ಆ ನಾಟಕದ ಉದ್ಘಾಟನೆ ಇದೀಗ ನಿಮ್ಮೆಲ್ಲರ ಒಂದು ಮುಂದ್ಗಡೆ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಹಳ ಸಂತೋಷದಿಂದ ಭಾಗಿಯಾಗೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಲ್ಲಿ ಶರಣೆಂದು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಹಸ್ರಾರು ಲಕ್ಕುಂಡಿ ಅಷ್ಟೇ ಅಲ್ಲದೆ ನಾಡಿನ ಮೂಲೆ ಮೂಲೆಗಳಿಂದ ಈ ನಾಟಕಕ್ಕೆ ಪ್ರೋತ್ಸಾಹ ಮತ್ತು ಆಶೀರ್ವಾದ ರೂಪದಲ್ಲಿ ತಾವೆಲ್ಲ ಮಾಡಲು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ತಾ ಇದ್ದೇನೆ. ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಪೂಜ್ಯರನ್ನ ತಮ್ಮೆಲ್ಲರನ್ನ ಸಂಗೀತ ಬಳಗವನ್ನ ಎಲ್ಲರನ್ನೂ ಸ್ವಾಗತಿಸಲು ಬರ್ತಾ ಇದ್ದಾರೆ. ನಮ್ಮ ಗ್ರಾಮದ ಯುವಧುರೀಣರು ಬಿಜೆಪಿ ಮುಖಂಡರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಿರಿಸೈಲ್ ಕುಲಕರ್ಣಿ ಅವರು ತಮ್ಮೆಲ್ಲರನ್ನ ಸ್ವಾಗತಿಸಲು ಬರ್ತಾ ಇದ್ದಾರೆ. ಅವರಿಗೆ ಈಗ ನಾನು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಗ್ರಾಮದ ಆರಾಧ್ಯ ದೈವ ಶ್ರೀ ಗಾಳಿಮರಡಿ ಶ್ರೀ ವೀರಭದ್ರೇಶ್ವರ ಪಾದಕಮಲಗಳಿಗೆ ಅನಂತ ಕೋಟಿ ಪದ್ಮನಮನವನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ 17 ವರ್ಷಗಳ ನಂತರ ಬಹಳ ಅದ್ಧೂರಿಯಾಗಿ ಲಕ್ಕುಂಡಿ ಗ್ರಾಮದ ಗ್ರಾಮದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಪ್ರಥಮ ಕಲಾ ಕುಸುಮ ನಾಟಕ ಧರ್ಮ ತುಂಬಿದ ಮನೆ ಎಂಬ ಸುಂದರ ಸಾಮಾಜಿಕ ನಾಟಕದ ಶುಭ ಸಮಾರಂಭದಲ್ಲಿ ಪರಮ ಸಾನ್ನಿಧ್ಯವನ್ನು ವಹಿಸಿದಂತಹ ನಮ್ಮ ಹಣಂಬ್ರಟ್ಟಿಯ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ನಮ್ಮ ಲಕ್ಕುಂಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಶ್ರೀ ವೀರಭದ್ರೇಶ್ವರ ನಾಟ್ಯ ಸಂಘದ ಗೆಳೆಯರ ಬಳಗದ ಪರವಾಗಿ ಅನಂತ ಅವರಿಗೆ ಶಿರಸ ನಮಸ್ಕರಿಸುತ್ತಾ ಅವರನ್ನ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಪರಮ ಪೂಜ್ಯ ಇನ್ನೋರ್ವ ಸ್ವಾಮಿಗಳಾದ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಬ್ರಹ್ಮಶ್ರೀ ಬಾಳಯ್ಯ ಸ್ವಾಮಿ ಗಂಗಾಧರ ಸ್ವಾಮಿಗಳು ಮೇಲಿನಮಠ ತವಕ್ ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಬಾಲಮೋಹನ ಸ್ವಾಮಿಗಳು ಸಹಿತ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರನ್ನ ನಮ್ಮ ಲಕ್ಕುಂಡಿ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ತುಂಬು ಹೃದಯದಿಂದ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಪರಮ ಪೂಜ್ಯರಿಗೆ ಮಂಜುನಾಥ್ ಸುಂಡೋಳಿ ಅವರು ಶ್ರೀ ಶಟಸ್ಥಲ ಬ್ರಹ್ಮ ಬಸವಲಿಂಗ ಮಹಾ ಸ್ವಾಮಿಗಳಿಗೆ ಮಾಲಾರ್ಪಣೆಯನ್ನ ಮಾಡಬೇಕಂತವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಪರಮ
ಪರಮ ಪೂಜ್ಯರಾದಂಥ ತೋಗೋಳದ ಮಠ ಸ್ವಾಮಿಗಳಿಗೆ ಶ್ರೀ ಈರಣ್ಣ ಚಿಕ್ಕಮಠರವರು ಮಾಲಾರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ನಮ್ಮ ಧರ್ಮ ತುಂಬಿದ ಮನೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಈ ಭಾಗದ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರನ್ನ ನಮ್ಮ ಲಕ್ಕುಂಡಿ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ಹಾಗೂ ಈ ನಾಟ್ಯ ಸಂಘದ ಗೆಳೆಯರ ಬಳಗದ ಪರವಾಗಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಶಿವಪ್ಪ ಸುಂದೋಳಿ ಅವರು ಮಾಲಾರ್ಪಣೆಯನ್ನ ಮಾಡಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿದಂತ ಶ್ರೀ ಮಹಾಂತೇಶ್ ಬಾ ದೊಡ್ಡಗೌಡರವರು ಮಾನ್ಯ ಜನಪ್ರಿಯ ಜನಸೇವಕರು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಮಹಾಂತೇಶನ ದೊಡ್ಡಗೌಡರವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರ ಸುಪುತ್ರರಾದಂಥ ಯುವ ನಾಯಕರಾದಂಥ ಪ್ರದೀಪ್ ದೊಡ್ಡಗೌಡರವರು ಈ ಒಂದು ನಾಟಕವನ್ನ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಲಿದ್ದಾರೆ. ಅವರಿಗೆ ನಮ್ಮ ಲಕ್ಕುಂಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಈ ಒಂದು ಗೆಳೆಯರ ಬಳಗದ ಪರವಾಗಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರನ್ನ ಗೌಡಪ್ಪ ಪಾಟೀಲ್ರವರು ಅವರನ್ನ ಸ್ವಾಗತ ಮಾಡಬೇಕೆಂದು ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಮಾವನವರಾದ ಶ್ರೀ ಸುರೇಶ್ ಚಿಕ್ಕಮಠರವರನ್ನ ಈ ಒಂದು ಎಲ್ಲ ಗೆಳೆಯರ ಪರವಾಗಿ ಹಾಗೂ ಲಕ್ಕುಂಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ತುಂಬ ಹೃದಯದಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವರನ್ನ ಶ್ರೀ ಮುದುಕಪ್ಪ ಕುಂದ್ರನಾಡ್ರವರನ್ನು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನ ಸ್ವಾಗತ ಮಾಡಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂಥ ಮಹೇಶ್ ಸಾವ್ಕಾರ್ ಸುಂದೋಳಿರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನ ನಮ್ಮ ಎಲ್ಲ ಲಕ್ಕುಂಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಸುನೀಲ್ ಕುಂದರ್ನಾಡ್ರವರು ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಅವರನ್ನ ಸ್ವಾಗತ ಮಾಡಬೇಕಂತ ನಾನು ಇಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಯುವ ನಾಯಕರಾದಂಥ ಶ್ರೀ ಸುಧಾಕರ್ ವಿ ಕುಲಕರ್ಣಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ಲಕ್ಕುಂಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಈ ನಾಟ್ಯ ಸಂಘದ ಗೆಳೆಯರ ಬಳಗದ ಪರವಾಗಿ ಅವರನ್ನ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಂಜುನಾಥ್ ಸುಂಡೋಳಿ ಅವರು ಮಾಲಾರ್ಪಣೆ ಮಾಡಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಇನ್ನೋರ್ವ ಹಿರಿಯರಾದಂತ ಹಾಗೂ ಗುತ್ತಿಗೆದಾರರಾದ ಸೋಮನಗೌಡ ಗೌ ಪಾಟೀಲ್ರವರನ್ನು ಕೂಡ ಈ ಒಂದು ನಾಟ್ಯ ಬಳಗದ ಪರವಾಗಿ ತುಂಬುರದಿಂದ ಸ್ವಾಗತಿಸುತ್ತಾ ಅವರಿಗೆ ಈರಣ್ಣ ಚಿಕ್ಕಮಠರವರು ಮಾಲಾರ್ಪಣೆ ಮಾಡಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರಾದಂತ ಶಂಕರ್ ಹೋ ಅಂಗಡಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಈರಪ್ಪ ತಳವಾರ್ ಅವರು ಮಾಲಾರ್ಪಣೆ ಮಾಡಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಹಾಗೂ ಮಾಜಿ ಮದಲ್ಮಾರಿ PKPS ನ ಅಧ್ಯಕ್ಷರು ಆತ್ಮೀಯ ಮಾನವರಾದಂತಹ ಶ್ರೀ ಈಶ್ವರಯ್ಯರು ಗಾಳಿಮಳ್ಳಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಬಸವರಾಜ್ ಸುಂಡೋಳಿ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ರಮೇಶ್ ವಿ ಕುಂದರ್ನಾಡ್ರವರ ಅನುಪಸ್ಥಿತಿಯಲ್ಲಿ ಇನ್ನೋರ್ವ ಹಿರಿಯರಾದಂಥ ಅಡಿಯಪ್ಪ ಕುಂದರ್ನಾಡ್ರವರನ್ನ ಹಾಗೂ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಮಹೇಶ್ ಬಡ್ಗೇರ್ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅವರನ್ನ ಸ್ವಾಗತ ಕೋರಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಇನ್ನೋರ್ವ ಹಿರಿಯರು
ಇನ್ನೋರ್ವ ಹಿರಿಯರು ಹಾಗೂ ಮದನಬಾವಿ PKPS ನ ಮಾಜಿ ಉಪಾಧ್ಯಕ್ಷರಾದಂಥ ಅಡಿಯಪ್ಪ ವಸಂಗೌಡ ಪಾಟೀಲ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಚನ್ನವೀರ್ ಕುಲಕರ್ಣಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರನ್ನ ಸ್ವಾಗತ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇನ್ನೋರ್ವ ಹಿರಿಯರಾದಂಥ ಹಾಗೂ SDMCಯ ಅಧ್ಯಕ್ಷರು ಆದಂಥ ಮಾಂತಯ್ಯ ಸಂಪಾಮಠರವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರನ್ನ ಗುರುಶಾಂತಯ್ಯ ಗಾಳಿಮಠ್ರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಬೇಕಂತ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಫಕೀರಪ್ಪ ತಳವಾರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ನಾಗೇಶ್ ತಳವಾರ್ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಆತ್ಮೀಯವಾಗಿ ಸ್ವಾಗತ ಮಾಡಬೇಕಂತ ಅವರಿಗೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಹಾಗೂ ಆತ್ಮೀಯರಾದಂಥ ವೀರಪ್ಪ ಕಬ್ಬೂರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ದೀಪಕ್ ಟೋಟ್ಗಿ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಹಾಗೂ ನಿವೃತ್ತ ಇಂಜಿನಿಯರ್ ಅವರು ಹಾಗೂ ಆತ್ಮೀಯ ಮಾವನವರಾದಂಥ ಶ್ರೀಶೈಲ್ ಪೂಜಾರಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಈರಪ್ಪ ಉಪಾರ್ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆಯ SDMCಯ ಅಧ್ಯಕ್ಷರು ಹಾಗೂ ಆತ್ಮೀಯ ಸ್ನೇಹಿತರಾದಂಥ ಪರ್ವತಗೌಡ ಪಾಟೀಲ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಟ್ಯ ಬಳಗದ ಪರವಾಗಿ ತುಂಬುವುದೆಂದು ಸ್ವಾಗತಿಸುತ್ತಾ ಅವರಿಗೆ ಮಂಜುನಾಥ್ ಕಪೂರ್ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ಸೈಯದ್ ಸಾಬ್ ಗಡ್ಕರಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ವಿಠಲ್ ತಳವಾರ್ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಹಾಗೂ ಶಿಕ್ಷಕರಾದಂತ ಆನಂದಯ್ಯ ಯರ್ಜಾರಿ ಮಠರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವರಿಗೆ ನಮ್ಮ ಲಕ್ಕುಂಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಮಂಜುನಾಥ್ ತಳವಾರ್ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ವಯಸ್ಸಿನಲ್ಲಿ ಹಿರಿಯರು ಆದಂತಹ ಚೆನ್ನಪ್ಪ ಶಿಗೇಳೆ ಅವರನ್ನು ಕೂಡ ಈ ಒಂದು ನಾಟ್ಯ ಬಳಗದ ಪರವಾಗಿ ಹಾಗೂ ಲಕ್ಕುಂಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸಿದ್ದು ಚಿಕ್ಕಮಠರವರು ಅವರನ್ನ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಇನ್ನೋರ್ವ ನಮ್ಮ ಆತ್ಮೀಯ ಸ್ನೇಹಿತರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅವರಿಗೆ ನಾವು ಮುತ್ತು ಚಿಕ್ಕಮಠರವರು ಮಾಲಾರ್ಪಣೆಯನ್ನು ಮಾಡುವುದರ ಮುಖಾಂತರ ಈ ಒಂದು ನಾಟ್ಯ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಬಂದಂತಹ ನೇಸರ್ಗಿ ಪೊಲೀಸ್ ಠಾಣೆಯ ಆರಕ್ಷಕ ಸಿಬ್ಬಂದಿ ವರ್ಗಕ್ಕೂ ಅದೇ ರೀತಿಯಾಗಿ ಈ ಒಂದು ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತಹ ಎಲ್ಲ ಗುರು ಹಿರಿಯರು ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿಕ್ಕೆ ಆಗಮಿಸಿದಂತ ನಮ್ಮ ಶಿಕ್ಷಕರಾದಂತ ನಾಯ್ಕರ್ ಸರ್ ಅವರಿಗೂ ಹಾಗೂ ಈ ಒಂದು ಸತತವಾಗಿ ಒಂದೂವರೆ ತಿಂಗಳಿಂದ ಈ ನಾಟಕದ ಒಂದು ಪೂರ್ವ ತಯಾರಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಯುವಕರಿಗೂ ಅವರಿವರೆನ್ನದೇ ಎಲ್ಲ ಹಿರಿಯರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನಗೆ ಈ ಸ್ವಾಗತ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ನನ್ನ ಸ್ವಾಗತಪರ ಭಾಷಣಕ್ಕೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ಸರ್ವರನ್ನ ಬಹಳಷ್ಟು ಆತ್ಮೀಯವಾಗಿ ಹೃದಯದಿಂದ ಸ್ವಾಗತಿಸಿರ್ತಕ್ಕಂಥ ಸಹೋದರ ಮಲ್ಲಿಕಾರ್ಜುನ್ ಶ್ರೀಶೈಲ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ
ನಮ್ಮ ನಾಡಿನ ಜನಸೇವಕರು, ಸದ್ಯದ ಶಾಸಕರು, ನಮ್ಮೆಲ್ಲ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಶಾಸಕರು ಚನ್ನಮ್ಮನ ಕಿತ್ತೂರು ಇವರ ಅಮೃತ ಹಸ್ತದಿಂದ ಇದೀಗ ನಾಟಕ ಜ್ಯೋತಿ ಬೆಳಗೋದರೊಂದಿಗೆ ಉದ್ಘಾಟನೆಗೊಳ್ಳಲಿದೆ. ಪೂಜ್ಯರು ಆ ಒಂದು ಕಾರ್ಯದಲ್ಲಿ ಆಶೀರ್ವದಿಸಬೇಕು ಅಂತ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇದೀಗ ನಿಮ್ಮೆಲ್ಲರ ಹೆಮ್ಮೆಯ ಚನ್ನಮ್ಮನ ಕಿತ್ತೂರಿನ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಇವರ ಅಮೃತ ಹಸ್ತದಿಂದ ಇದೀಗ ಜ್ಯೋತಿ ಬೆಳಗಿಸುವುದರೊಂದಿಗೆ ಪೂಜ್ಯರ ಒಂದು ಹಸ್ತದಿಂದ ಹಾಗೆ ಶಾಸಕರ ಹಸ್ತದಿಂದ ಇದೀಗ ಕಾರ್ಯಕ್ರಮ ಜ್ಯೋತಿ ಬೆಳಗೋದ್ರೊಂದಿಗೆ ಉದ್ಘಾಟನೆ ಬಂದಿದೆ. ಅಂಧಕಾರವನ್ನ ತೊಡಗಿಸಿ ಜ್ಞಾನದ ಬೆಳಕನ್ನ ಹೊತ್ತಿಸುವಂತೆ ಇದೀಗ ಜ್ಯೋತಿ ಪ್ರಜ್ವಲನದೊಂದಿಗೆ ನಮ್ಮ ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹ ಎಲ್ಲ ಗಣ್ಯರಿಂದ ಪೂಜ್ಯರಿಂದ ದೊರಕಿದಂತಾಗಿದೆ. ಇದೀಗ ವಿದ್ಯುಕ್ತವಾಗಿ ಈ ಒಂದು ನಾಟಕದ ಮಂಟಪದ ಉದ್ಘಾಟಕರಾಗಿ ಶ್ರೀ ಮಹಾಂತೇಶ್ ದೊಡಗೌಡ್ ಅವರ ಪರವಾಗಿ ಸಹೋದರರಾಗಿರ್ತಕ್ಕಂಥ ಪ್ರದೀಪ್ ದೊಡಗೌಡರು ಅವರು ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ವಿದ್ಯುಕ್ತವಾಗಿ ಇದೀಗ ಜ್ಯೋತಿ ಬೆಳಗೋದ್ರೊಂದಿಗೆ ಹಾಗೆ ರಿಬ್ಬನ್ ಕಟ್ ಮಾಡೋದ್ರೊಂದಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಚಾಲನೆ ಈ ನಮ್ಮ ನಾಟಕಕ್ಕೆ ದೊರೆತಂತಾಗಿದೆ. ಇದೀಗ ನಮ್ಮ ನಾಡಿನ ಹೆಮ್ಮೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಾಡಿನ ಹೆಮ್ಮೆಯ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಶಾಸಕರು ಚನ್ನಮ್ಮನ ಕಿತ್ತೂರು ಉದ್ಘಾಟನಾ ಪರ 2 ನುಡಿಗಳನ್ನ ಆಡಬೇಕಂತ ಅವ್ರು ನಾನು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ವೀರಭದ್ರೇಶ್ವರ ಜಾತ್ರೆ ಹಾಗೂ ಗ್ರಾಮ ದೇವತೆಯ ಜಾತ್ರೆ ಎರಡೂ ಜಾತ್ರೆಯ ಅಂಗವಾಗಿ ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಂತ ಸಾನ್ನಿಧ್ಯವನ್ನು ವಹಿಸಿದಂಥ ಅಣ್ಣಭಟ್ಟಿ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ತವಗ ಶ್ರೀಗಳಿಗೂ ಕೂಡ ನಮಸ್ಕಾರ ಹೇಳ್ತಾ ಕಾರ್ಯಕ್ರಮದಲ್ಲಿ ಅತಿಥಿಗಳ ಉದ್ಘಾಟನಾ ಪರ ಬಂದಂಥ ಪ್ರದೀಪ್ ನೋಡ್ರಿ ಕಾರ್ಯಕ್ರಮದ ಇಲ್ಲಿ ಉಪಸ್ಥಿತರು ಅಥವಾ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಚಿಕ್ಕಮಠ ಅವರೇ, ಸುಣದಳ್ಳಿ ಅಣ್ಣವ್ರೆ, ಅಂಗಡಿ ಅವರೇ, ಪಾಟೀಲ್ ರೇ, ಸಾಕಷ್ಟು ಜನ ಅದಾರು. ಭಾಳಷ್ಟು ಮಂದಿ ಹೆಸರು ತಗೊಳ್ಕಿಂತ ಅವರಿವರನ್ನೇ ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಗಣ್ಯಮಾನ್ಯರೇ, ಕುಲಕರ್ಣಿ ಅವರೇ, ಕುಂದರ್ನಾಳವ್ರೆ, ಇಲ್ಲಿ ನಡೆದಂಥ ಯಾವತ್ತೂ ತಾಯಂದ್ರೆ ಹಿರಿಯರು ಹಾಗೂ ಸಹೋದರರೇ, ಬಹುತೇಕ ಈ ನಾಟಕಗಳು ಒಂದು ಕಾಲ್ಪನಿಕವಾಗಿ ಒಬ್ಬ ಕಥೆಗಾರ ಬರೀತಿರ್ತಾನೆ. ನಿಜ ಜೀವನದಲ್ಲಿ ಆದಂಥ ಸಂಗತಿಗಳನ್ನ ಅವನು ಕಾಲ್ಪನಿಕ ರೂಪದಲ್ಲಿ ಒಂದು ಕಥೆ ಬರೀತಿರ್ತಾನೆ. ಅದನ್ನ ಓದು ಬರುವಂತವ್ರಿಗೆ ಆ ಕಥೆ ರೂಪದಾಗ ಹೋಗ್ತಿರ್ತೈತಿ, ಓದು ಬರದಂತವ್ರಿಗೆ ನಾಟಕ ರೂಪದಾಗ ಪ್ರದರ್ಶನ ಮಾಡುವಂಥದ್ದೊಂದು ಮೊದಲಿನಿಂದ ಬಂದಂಥದ್ದೊಂದು ಕಲೆ ಇದೆ. ಬಹುತೇಕ ಇತ್ತಿನ ಈ ಒಂದು 2 ದಶಕಗಳಿಂದ
ಈ ನಾಟಕಗಳು ಹಳ್ಳ್ಯಾಗ ಆಗುವ ಕಮ್ಮಿ ಆಗಕತ್ತಾವ. ಯಾಕಂದ್ರೆ ಭಾಳಷ್ಟು ಬದಲಾವಣೆ ಬಂದು ಈಗ ನೋಡತ್ತಾರಿಲ್ಲ ಎಲ್ಲ ಕಲಾವಿದರು ಕುಂತಾರ. ಬಹುತೇಕ ಇನ್ನೊಂದು 10 ವರ್ಷಕ್ಕೆ ಇವ್ರು ಯಾರು ಹಿಂಗೆ ಬಾರ್ಸವ್ರು ಸಿಗೋದಲ್ಲ, ಪುಣ್ಯವರು ಸಿಗೋದಲ್ಲ. ಅದಕ್ಕೆ ಅವ್ರು ಪ್ರೋತ್ಸಾಹಿಸ್ಬೇಕಾಕೈತಿ. ಕರೆದ ಇಂಥವು ಎಲ್ಲೆಲ್ಲೆಲ್ಲ ನೋಡ್ದಾಗ ಬಹುತೇಕ ಇಲ್ಲಿ ನಾಟಕ ಮಾಡೋದ್ರಾಗಂದ್ರೆ ಈಗ ನೀವು ಒಬ್ಬರ ಮಾಡಿದವ್ರಿ ಊರನ್ನ ಹುಡುಗರನ್ನ ಕರ್ಕೊಂಡು ಮಾಡಿದ್. ಈ ನಾಗನೂರು ಅವ್ರು ಕಾಯಂ ಮಾಡ್ತಾರೋ ಬಾಜು ಅದೇರಿ ಅನ್ಕೊಂಡು ಸ್ವಲ್ಪ ಐತಿ ನಿಮ್ಮ ಅಂತೆ ಕಟ್ಟ. ಇಲ್ಲಿದ್ರೆ ಬೇರೆ ಊರಾಗ ಬಹುತೇಕ ಈ ಪ್ರಯತ್ನ ಯಾರು ಮಾಡಕ್ಕೆ ಹೋಗೋದಿಲ್ಲ, ಅದನ್ನು ಕಲಿಯುವಂಥ ಹವ್ಯಾಸ ಕೂಡ ಯಾರಿಗಿಲ್ಲ. ಆದ್ರೆ ಕಲಿತಾರ ಹುಡುಗರು. ಅವ್ರೇನು ಪ್ರೊಫೆಷನಲ್ ಅಲ್ಲ, ಅವ್ರು ಕಲಾವಿದರಲ್ಲ. ಅವ್ರು ಈಗ ಅವ್ರು ಏನು ಮಿಸ್ಟೇಕ್ಸ್ ಮಾಡೋದಿಲ್ಲ. ಇಲ್ಲಿ ಮುಂದೆ ಕುಂತವ್ರು ಇಲ್ಲಿ ಏನೋ ಸ್ವಲ್ಪ ಅಪ್ಪಿ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಿರ್ತಾವ. ಅವ್ರನ್ನ ಅಪಾಯಸ ಮಾಡಿ ಮುಜುಗರಿಗೆ ಒಳಗಾಯಿಸ್ಬೇಡ್ರಿ. ಏನು ತಪ್ಪು ಮಾಡಿದ್ರು ಕೂಡ ನಿಮ್ಮ ಊರು ಹುಡುಗರು ಕಲಾವಿದರಂತೆ ಅಲ್ಲ, ನಿಮಗೆ ಅವ್ರು ಏನೋ ಒಂದು ಅಭಿಲಾಷೆ ಮೇಲೆ ನಾಟಕ ಮಾಡಿ ತೋರಿಸ್ಬೇಕು ಊರನ್ನವ್ರಿಗೆ ಅನ್ನುವಂಥ ಉದ್ದೇಶದಿಂದ ಸುಮಾರು ಒಂದೂವರೆ ತಿಂಗಳಿಂದ ಕಲ್ತಿರ್ತಾರೆ. ಮಾತಿನಾಗ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿರ್ತಾವೆ. ಸ್ವಲ್ಪ ಏನಾರು ಆದರೂ ಕೂಡ ಚಪ್ಪಾಳೆ ಹೊಡೆದು ಅವ್ರನ್ನ ಪ್ರೋತ್ಸಾಹ ಮಾಡಿ ಅವ್ರನ್ನ ಮುಂದುವರಿಸ್ಕೊಳ್ಳೋಕೆ ಎಲ್ಲರೂ ಸಹಕಾರ ಮಾಡಿ. ಯಾಕಂದ್ರೆ ಇಲ್ಲಿ ಕುಂತಂತವ್ರಿಗೆ ಹೇಳ್ರಿ ಒಂದು ಸಣ್ಣ ಮಿಸ್ಟೇಕ್ ಮಾಡೋದಲ್ಲ. ಅವ್ರು ಪ್ರೊಫೆಷನಲ್. ಅವ್ರು ಹಿಂಗ ಮ್ಯೂಸಿಕ್ ಬಾರಿಸ್ತಾರೆ, ಹಿಂಗ ಬಾರಿಸ್ತಾರು. ಕುಣಿಯವ್ರದ್ದು ಯಾರು ಇದ್ರೆ ಹಂಗ ಕುಣಿತಾರೆ. ಹಂಗೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡ್ರಿ ನಿಮ್ಮ ಹುಡುಗರ ಕಡೆಯಿಂದ. ಯಾಕಂದ್ರೆ ಅಲ್ಪ ಟೈಮ್ನಾಗ ಕಲ್ತಿರ್ತಾರೆ. ಅವ್ರ ಉದ್ಯೋಗ ಬೇರೆ, ಆ ಉದ್ಯೋಗ ಮೀರಿ ಒಂದು ಹಾಬಿಗಾಗಿ ಕಲ್ತಿರ್ತಾರು. ಅದಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ಒಂದು ಸಾಮಾಜಿಕ ನಾಟಕ ಐತಿ. ಅದ್ರ ರೀತಿಯಿಂದ ಎಲ್ಲ ಹುಡುಗರಿಗೆ ಪ್ರೋತ್ಸಾಹ ಕೊಡ್ತಾ ಶಾಂತ ರೀತಿಯಿಂದ ಈ ನಾಟಕವನ್ನು ಎಲ್ಲರೂ ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ದ ತಮಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷದಿಂದ, ಅತೀ ಸಂತೋಷದಿಂದ ಇಷ್ಟೊಂದು ವೇಳೆ ಆದ್ರೂ ಸಹಿತ ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸಿ ಬಹಳ ತುಂಬ ಹೃದಯದಿಂದ ಈ ಕಲಾವಿದರನ್ನ ಹರಿಸಿ ಆಶೀರ್ವದಿಸಿ ಅನ್ನುವಂತ ಒಂದು ಕಿವಿ ಮಾತನ್ನ ನಮ್ಮೊಂದಿಗೆ ಹಂಚಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ಶುಭಾಶಯವನ್ನು ಕೋರಿರ್ತಕ್ಕಂಥ ನಮ್ಮ ಜನಪದ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ವೈಯಕ್ತಿಕವಾಗಿ ಹಾಗೆ ಎಲ್ಲರ ಪರವಾಗಿ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಘಟ್ಟ ಪರಮ ಪೂಜ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಗ್ರಾಮದ ಸಮಸ್ತ ಭಕ್ತರ ಪರವಾಗಿ ಈ ಒಂದು ಗೌರವ ಸಮರ್ಪಣೆ, ಆ ಗೌರವ ಸಮರ್ಪಣೆಯನ್ನ ನಮ್ಮೂರಿನ ಹಿರಿಯರು ನೆರವೇರಿಸಿಕೊಡ್ಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಣವರಟ್ಟಿ ಲಕ್ಕುಂಡಿ ಪೂಜ್ಯರಿಗೆ ಇದೀಗ ಗ್ರಾಮದ ಯುವಕರು ಬಂದು ಅವರಿಗೆ ವಿರೂಪಾಕ್ಷ ಪೂಜಾರಿ ಹಾಗೂ ಯಲ್ಲಪ್ಪಣ್ಣ ಕಾಚಿಯವರು ಬಂದು ಪರಮ ಪೂಜ್ಯರಿಗೆ ಅವರು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅಂತ ನಾನು ಅವರಲ್ಲಿ ಬೇಗನೆ ವಿನಂತಿಸಿಕೊಳ್ತಾ ಇದ್ದೇನೆ. ಬೇಗನೆ ಬರಬೇಕು. ಯಲ್ಲಪ್ಪ ಕಾಚಿ ಸಹೋದರ ಯಲ್ಲಪ್ಪ ಕಾಚಿ ಅವರು ವಿರೂಪಾಕ್ಷಿ ಪೂಜಾರಿ ದಯಮಾಡಿ ಬೇಗನೆ ತಾವು ಪೂಜ್ಯರಿಗೆ ಗೌರವವನ್ನ ಸಮರ್ಪಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಇನ್ನೋರ್ವ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯರು ತವಗದ ಪೂಜ್ಯರಿಗೂ ಕೂಡ ಲಕ್ಕುಂಡಿ ಗ್ರಾಮದ ಸುಣದೊಳ್ಳಿ ಅವರು ಶಿವಾನಂದ ಸುಂದೊಳ್ಳಿ ಅವರು ತವಗದ ಪೂಜ್ಯರಿಗೆ ಅವರು ಗೌರವವನ್ನ ಸಮರ್ಪಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಮುದುಕಪ್ಪ ಕುಂದರ್ನಾಡ ಅವರೊಂದಿಗೆ ತಾವು ಪೂಜ್ಯರಿಗೆ ಗೌರವವನ್ನ ಸಮರ್ಪಿಸಲು ತಾವು ಆಗಮಿಸಬೇಕು. ಹಾಗೇನೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಉದ್ಘಾಟನಾ ಪರ ನುಡಿಗಳನ್ನ ಆಡಿ ನಿಮ್ಮೆಲ್ಲರಿಗೆ ಬಹಳ ಸಂತೋಷವನ್ನ ನೀಡಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಇದೀಗ ಪೂಜ್ಯರಿಂದ ಆಶೀರ್ವಾದ ಸನ್ಮಾನ ನೆರವೇರ್ತಾ ಇದೆ.
ಪೂಜ್ಯ ಹಣವರಟ್ಟಿ ಪೂಜ್ಯರು ಮಾನ್ಯ ಶಾಸಕರಿಗೆ ಆಶೀರ್ವಾದವನ್ನು ನೀಡಬೇಕಂತ ನಾನು ಪೂಜ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ನಮ್ಮ ಯುವ ನಾಯಕರು ಮೊದಲ ಬಾವಿಯ ಪ್ರದೀಪ್ ದೊಡಗೌಡರು, ಇವರಿಗೂ ಕೂಡ ಇದೀಗ ವೇದಿಕೆಯ ಪೂಜ್ಯರು ಅವರನ್ನ ಆಶೀರ್ವದಿಸಬೇಕು ಅಂತ ನಾನು ಪೂಜ್ಯರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿರ್ತಕ್ಕಂಥ ಬಹುಶಃ ಹಗಲು ರಾತ್ರಿ ಇಲ್ಲೇ ನಮ್ಮ ಶಾಸಕರು ಹೇಳಿದಾಗೆ ಇಲ್ಲಿ ಇರ್ತಕ್ಕಂಥ ಯಾರು ವೃತ್ತಿಪರ ಕಲಾವಿದರಲ್ಲ, ಅವರು ಹವ್ಯಾಸಿಗಳು. ಯಾಕಂತಂದ್ರೆ ಅದರಲ್ಲಿ ಕೆಲವೊಂದಷ್ಟು ರೈತಾಪಿ ಜನ ಇರಬಹುದು, ಕೆಲವೊಂದಷ್ಟು ಮತ್ತೊಂದು ಉದ್ಯೋಗ ಮಾಡ್ತಾ ಇರಬಹುದು, ಒಬ್ಬರು ಅಕ್ಷರಸ್ತ್ರ ಇರಬಹುದು, ಅನಕ್ಷರಸ್ತ್ರ ಇರಬಹುದು. ಅವ್ರನ್ನೆಲ್ಲ ಸೇರಿಕೊಂಡು ಅವರಿಗೆ ಹಗಲು ರಾತ್ರಿ ಅನ್ನದೆ ತಿದ್ದಿ ತೀಡಿ ಒಂದು ರೂಪಕ್ಕೆ ತಂದು ನಾಟಕವನ್ನ ತಯಾರು ಮಾಡಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶ್ರೀ ಸಿದ್ದು ಚುಡ್ಕಿ ಹಾರ್ಮೋನಿಯಂ ಮಾಸ್ಟರ್ ಅವರನ್ನು ಕೂಡ ನಾನು ಇದೀಗ ವೇದಿಕೆ ಮೇಲೆ ಪರಮ ಪೂಜ್ಯರು ಅವರನ್ನ ಆಶೀರ್ವದಿಸಬೇಕು ಅಂತ ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಚಾಲನೆ. ಬಹುಶಃ ಎಲ್ಲ ಸಂಗೀತ ಬಳಗ ಕೂಡ ಬಹಳಷ್ಟು ಈ ಒಂದು ನಾಟಕಕ್ಕೆ ತಾವೆಲ್ಲ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸ್ಟೇಜ್ ಮಾಲಕರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಮಹೋದಯರು ಬಹುಶಃ ನಮ್ಮ ಗ್ರಾಮದ ಯುವಕರಿಗೆ ತಾವು ಪ್ರೋತ್ಸಾಹವನ್ನು ನೀಡಲು ತಾವೆಲ್ಲ ಬಹಳಷ್ಟು ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಪ್ರೋತ್ಸಾಹ ಪ್ರೀತಿ ಇನ್ನಷ್ಟು ನೀಡಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಸಟಸ್ಥಲ ಬ್ರಹ್ಮ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಣವರಟ್ಟಿ ಪೂಜ್ಯರಿಂದ ಇದೀಗ ಆಶೀರ್ವಚನವನ್ನ ನಾವೆಲ್ಲ ಆಲಿಸೋಣ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ತ್ರೈಲಕ್ಯ ಸಂಪದಾಲಯಕ್ಕೆ ಸಮೋಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಕಾಶಿ ವಿಶ್ವನಾಥನನ್ನು ಹಾಗೂ ಕಾಶಿ ವಿಶ್ವನಾಥನನ್ನು ಹಾಗೂ ಗಾಳಿ ವೀರಭದ್ರೇಶ್ವರನನ್ನು ಗ್ರಾಮ ದೇವತೆಯನ್ನು ಮನದಲ್ಲಿ ನೆನೆದು ಇವತ್ತಿನ ಈ ನಾಟಕದ ಉದ್ಘಾಟಕರಾದಂಥ ನಮ್ಮ ಕಿತ್ತೂರಿನ ಶಾಸಕರವರೇ ಹಾಗೂ ಲಕ್ಕುಂಡಿಯ ಗಣ್ಯಮಾನ್ಯರೇ, ಪ್ರೇಕ್ಷಕರೇ, ಇವತ್ತು ನಾಟಕಲೇ ಭಾಳ ಹೇಳಿ ನಮ್ಗೆ ಮೊದಲ ಏನಂದ್ರೆ ಕಿಳಿಕೇತ್ರ ಆಟ ಅಂತ ಬರ್ತಿತ್ತು. ಮೊದಲ ಮೂಲ ನಾವು ಕಿಳಿಕೇತ್ರ ಅಂತ ಹೇಳಿದ್ವಿ. ಆಮೇಲೆ ಜಾತಗಾರರು ಹಗಲಿ ವೇಷ ಹಾಕೊಂಡು ನಾಟಕ ಮಾಡ್ತಾ ಇದ್ರು. ಆಮೇಲೆ ಕಂಪನಿಗಳಾದವು. ಕಂಪನಿ ಆದಮೇಲೆ ಏನಾಯ್ತು ಅಂತಾರೆ ಸಿನಿಮಾ ಹೋಗಿ ಈಗ ಏನಾಯ್ತು ಥಿಯೇಟ್ರ್ ಹೋಗಿ ಬಂದದು. ಈಗ ಏನಂದ್ರೆ ಟಿ ವಿ ನೋಡ್ತಾ ಇದ್ರು. ಈಗ ನೀವು ಇವತ್ತು ಈ ನಾಟಕ ಆಡೋದು ಸ್ವಂತ ನೀವು ಆ ಪ್ರೇಕ್ಷಕರನ್ನ ನೋಡ್ತಾ ಇದ್ದೀರಿ.
ಏನಂತಂದ್ರೆ ಕೆಟ್ಟ ಮಾಡಿದ್ರೆ ಅವರಿಗೆ ಏನು ಅನುಭವ ಆಕೈತಿ, ಒಳ್ಳೆಯ ಮಾಡಿದವ್ರಿಗೆ ಏನಾಕೈತಿ. ನಾಟಕ ಅಂದ್ರೆ ಏನಂದ್ರೆ ಒಂದು ತಿಳ್ಕೊಂಡು ಹೋಗ್ಬೇಕು. ಈಗ ನಕ್ರಿ ಹೋದ್ರಿ ಮುಂಜಾನೆ ಆದ ಕೂಡಲೇ ಮತ್ತೆ ಏನಂತಂದ್ರೆ ದುರ್ಬುದ್ಧಿ ಉಪಯೋಗ ಮಾಡಬೇಡ. ದುರ್ಬುದ್ಧಿ ಮಾಡಿದವನಿಗೆ ಏನು ಅನುಭವ ಆಗಿರ್ತೈತಿಲ್ಲ ಅದನ್ನು ತಿಳ್ಕೊಬೇಕು. ನಾಟಕ ಅಂದ್ರೆ ಅದನ್ನು ತಿಳ್ಕೋ ಸಂಬಂಧ ನಾಟಕ. ಅದಕ್ಕೆ ಇವತ್ತಿನ ಈ ನಾಟಕಕ್ಕೆ ಎಲ್ಲರೂ ಅವರಿಗೆ ಹೇಳಿದ್ರು ಅವರು. ಯಾಕಂದ್ರೆ ಒಂದು ಸ್ವಲ್ಪ ನಾಟಕ ಮಾಡೋರಿಗೆ ಏನಕ್ಕೈತೆ ಅಂದ್ರೆ ಕಂಪ್ನಿ ಒಳಗೆ ಬೇರೆ ಇರ್ತಾರೆ, ಒಂದು ಹೆದರ್ತಿರ್ತಾರೆ. ಅವ್ರು ಕಲ್ತೇ ಇಲ್ಲ ಅಂತ ಬೇಡ್ರಿ, ಹೆದರ್ತಿರ್ತಾರೆ. ಮಂದಿ ನೋಡಿದ ಕೂಡಲೇ ಅವ್ರ ಭಾಷೆ ಬಾಯಿ ಬಂದಾಕತಿ. ಅದಕ್ಕೆ ಅವ್ರಿಗೇನೋ ತಪ್ಪು ತಡೆಯಾದ್ರೆ ತಾವೆಲ್ಲ ಕ್ಷಮಾಪಣೆ ಮಾಡಬೇಕು ಅಂತ ಹೇಳಿ ನನ್ನ ಮಾತಿಗೆ ನಾಡಿನ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯರು ನಿಮ್ಮೆಲ್ಲರಿಗೆ ಆಶೀರ್ವಾದ ರೂಪದಲ್ಲಿ ಇವತ್ತು ಬಹಳ ಮೌಲಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಹಂಚಿದ್ದಾರೆ. ಪರಮ ಪೂಜ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪೂಜ್ಯರು ಹೇಳಿದ ಹಾಗೆ ನಮ್ಮ ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳು ಬಹಳಷ್ಟು ಇವತ್ತ ಹೊಸಬರು ಇರ್ಬೋದು, ಅದರಲ್ಲಿ ಕೆಲವೊಂದಷ್ಟು ನಾಟಕ ಮಾಡಿದವರು ಇರ್ಬೋದು. ಆದ ಕಾರಣ ಆ ಒಂದು ನಾಟಕದಲ್ಲಿ ಏನೇ ಸ್ವಲ್ಪ ಇದಾದರೂ ಅವ್ರು ನಮ್ಮವರು, ನಮ್ಮ ಸಹೋದರರು, ನಮ್ಮ ಮಕ್ಕಳು ಅನ್ನುವಂಥ ರೀತಿಯೊಳಗೆ ಅವರಿಗೆ ಸದಾ ನೀವು ಏನು ಮಾಡ್ಬೇಕಂದ್ರೆ ಪ್ರೋತ್ಸಾಹ ನೀಡುವಂತಹದ್ದಾಗಬೇಕು. ಅವ್ರಿಗೆ ಯಾವುದೇ ಅಡೆತಡೆ ಮಾಡದೆ, ಚೀರಾಡದೆ ಅವರಿಗೆ ನಾಟಕವನ್ನ ಮಾಡಲು ಪ್ರೋತ್ಸಾಹ ನೀಡ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಆಶೀರ್ವಚನ ನೀಡತಕ್ಕಂಥ ಪರಮ ಪೂಜ್ಯ ಪಟ್ಟದೇವರಿಗೆ ನಾನು ತುಂಬ ಹೃದಯದ ಭಕ್ತಿಯ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತವಗದ ಪೂಜ್ಯರಿಗೂ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಇಷ್ಟೊಂದು ಈ ವೇಳೆಯಲ್ಲೂ ಕೂಡ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಬಂದು ಈ ನಮ್ಮ ಕಾರ್ಯಕ್ರಮ ಬಹಳ ಸಂತೋಷದಿಂದ ಕಾರ್ಯಕ್ರಮ ಉದ್ಘಾಟಿಸಿ ನಮಗೆ ಬಹಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಇನ್ನೋರ್ವ ಉದ್ಘಾಟಕರಾಗಿರ್ತಕ್ಕಂಥ ಪ್ರದೀಪ್ ದೊಡಗೌರ್ ಸಾಹೇಬರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಸಂತೋಷದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಲಕ್ಕುಂಡಿ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಗ್ರಾಮದ ಯಾವತ್ತೂ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ನಮ್ಮ ಯುವಕರಿಗೆ ತಾವೆಲ್ಲ ಶುಭಾಶಯವನ್ನು ಕೋರಿದ್ದೀರಿ. ನಾಟಕ ಒಳ್ಳೆಯ ರೀತಿ ಆಗಲಿ ಅನ್ನುವಂಥ ಒಂದು ಶುಭಾಶಯವನ್ನು ಕೋರಿ ತಮ್ಮೆಲ್ಲರಿಗೂ ಕೂಡ ನಾನು ಲಕ್ಕುಂಡಿ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಒಂದು ಪ್ರೋತ್ಸಾಹವನ್ನು ನೀಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಶರಣಾರ್ಥಿಯನ್ನ ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಪೂರ್ಣ ವಿರಾಮವಿಟ್ಟು ನಾಟಕಕ್ಕೆ ಈಗ ಚಾಲನೆಯನ್ನ ನೀಡತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.